ಹರೇ ಕೃಷ್ಣ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಬಾಯಿ ಸ್ವಚ್ಛ ಮಾಡೋದು. ಸೊ ಫಸ್ಟ್ ಆಯಿಲ್ ಪುಲ್ಲಿಂಗ್, ನಂತರ ಬ್ರಷ್. ಈಗ ಸಮಯ ಎಷ್ಟು ಗೊತ್ತಾ? 3:30. ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ವಾರ್ಮ್ ವಾಟರ್ ಕುಡೀರಿ ಅಂತ. ಬಟ್ 2 ಗ್ಲಾಸ್ ಹಿಂದಿಂದನೇ ಕುಡಿಯೋಕ್ಕಾಗಲ್ಲ ನೀರನ್ನ. ಅದಕ್ಕೋಸ್ಕರ ಇವಾಗ 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿಯೋಣ. ನನ್ನ ಗುರುಗಳು ಯಾರು ಅಂತ ನಿಮಗೆಲ್ಲ ಇನ್ನೂ ಗೊತ್ತಿಲ್ಲ ಅಂದರೆ ಇನ್ನೊಂದು 2 ನಿಮಿಷದಲ್ಲಿ ಗೊತ್ತಾಗುತ್ತೆ. ಸೊ ಜಸ್ಟ್ ನೋಡ್ತಾ ಇರಿ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇವತ್ತು ಜಾಯ್ನ್ ಆಗಿದ್ದಕ್ಕೆ ಶಬಾಷ್ ಮಾಡ್ಕೊಳ್ಳಿ. ನಿಮಗೆ ನೀವು ಇವತ್ತು ಬಂದು ಯೋಗ ಮಾಡಿದ್ದಕ್ಕೆ ಧನ್ಯವಾದಗಳು. ಶಬಾಷ್. ನನಗಲ್ಲ, ನಿಮಗ್ ನೀವು ಧನ್ಯವಾದ ಹೇಳ್ಕೊಳ್ಳಿ. ಥ್ಯಾಂಕ್ ಯು. ಗೊತ್ತಾಯ್ತಾ ಯಾರು ನಮ್ಮ ಗುರುಗಳು ಅಂತ? ಸುಶಿ ಡೇಸ್ ಅಂತ ಅವ್ರ ಪೇಜ್ ಇದೆ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಇದು ಯಾವುದೇ ತರ ಪ್ರಮೋಷನ್ ಬ್ಲಾ 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 ಏನಿಲ್ಲ. ನಾನೇ ಪೇ ಮಾಡಿ ಕ್ಲಾಸಸ್ ಜಾಯ್ನ್ ಆಗಿ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ ಯೋಗ ಕ್ಲಾಸಸ್ನ. ಅಂಡ್ ಇಟ್ ಫೀಲ್ಸ್ ರಿಲ್ಯಾಕ್ಸಿಂಗ್, ಕಾಮ್ ಅಂಡ್ ಇಟ್ಸ್ ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ಬೋದು ಈ ಒಂದು ಪ್ಯಾಕೇಜು. ಅಂಡ್ ಅಫೋರ್ಡಬಲ್ ಕೂಡ, 89 rupees. ಯು ನೋ ವಾಟ್, ಯೋಗನ ನೀವು ಮನೆಯಲ್ಲೇ ಹಾಗೆ ಮಾಡೋದ್ರಿಂದ ಎಷ್ಟೊಂದು ಮಿಸ್ಟೇಕ್ಸ್ ನ ಮಾಡ್ಬೋದು. ನಾನು ಕೂಡ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ, ಬ್ರೀತಿಂಗ್ ಅಲ್ಲಾಗಿರ್ಬೋದು, ಪೋಸ್ಚರ್ಸ್ ಅಲ್ಲಾಗಿರ್ಬೋದು. ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಯಾವ್ದಾದ್ರು ಕ್ಲಾಸಸ್ಗೆ ಸೇರ್ಕೊಂಡ್ರೆ ಇಟ್ಸ್ ಬೆಸ್ಟ್ ಅಂತ ನಾನು ಹೇಳೋದು. 5 days ಅಷ್ಟೇ ಆಗಿರೋದು ಸೇರ್ಕೊಂಡು ಕ್ಲಾಸಸ್ಗೆ, ಇಷ್ಟೊಂದು ಚೇಂಜ್ ಆಗಿದೆ. ಇದನ್ನೇನಾದ್ರೂ ಡೈಲಿ ಅಡಾಪ್ಟ್ ಮಾಡ್ಕೊಂಡ್ರೆ ನಮ್ಮ ಒಂದು ದಿನಚರಿಯಲ್ಲಿ ಯು ವಿಲ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು. ಈಗ ನಮ್ಮ ಗುರುಗಳು ಹೇಳಿದ್ದಾರೆ ಹೆಲ್ದಿಯಾಗಿ ಏನಾದ್ರೂ ತಿನ್ನಿ, ಹೆಲ್ದಿಯಾಗಿ ಜ್ಯೂಸ್ ಕುಡೀರಿ ಅಂತ ಹೇಳಿ. ಡೈಲಿ ಹೋಮ್ ವರ್ಕ್ ಅಸೆಸ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸಿಂಪಲ್ ಆಗಿನೇ ಲೈಕ್ ಅಪ್ಪ ಅಮ್ಮನ ಜೊತೆ ಎಲ್ಲ ಕುತ್ಕೊಂಡು ಊಟ ಮಾಡಿ ಗ್ರಾಟಿಟ್ಯೂಡ್ ತೋರಿಸಿ, ಯೂನಿವರ್ಸ್ಗಾಗಿರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಸಹಾಯ ಮಾಡಿರೋರ್ಗಾಗಿರ್ಬೋದು, ಈ ತರ ಎಲ್ಲ ಒಳ್ಳೊಳ್ಳೇದು ನಾವು ಕೇಳಿಸ್ಕೊಂತಾ ಇದ್ರೆ ಆ ಡೇ ಫುಲ್ಲು ನಿಮ್ಗೆ ಒಂಥರ ಹ್ಯಾಪಿ ಫೀಲಿಂಗ್ ಇರುತ್ತೆ. ಮ್ಯಾಮ್ ಹೇಳಿರೋ ಹಾಗೆ ಹೆಲ್ದಿ ಜ್ಯೂಸ್ ಕುಡ್ದು ಸ್ವಲ್ಪ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋಣ. ಇವತ್ತಿನ ಹೆಲ್ದಿ ಜ್ಯೂಸ್ ಏನು ಅಂತ ಹೇಳಿದ್ರೆ ಆಶ್ ಗಾರ್ಡ್ ಜ್ಯೂಸ್. ಎಸ್, ಬೂದ್ಗುಂಬಳಕಾಯಿಯ ಜ್ಯೂಸ್ ಮಾಡೋಣ ಇವಾಗ. ಸಿಂಪಲ್, ಈಸಿಯೆಸ್ಟ್ ಅಂಡ್ ಟೇಸ್ಟ್ಲೆಸ್ ಅಂತ ಹೇಳ್ಬೋದು. ಟೇಸ್ಟೇ ಇರಲ್ಲ ಇದಕ್ಕೆ. ಇವಾಗ ಆಲ್ರೆಡಿ ನಾನು ಬೂದ್ಗುಂಬಳಕಾಯಿನ ಹೆಚ್ಚಿ ಒಂದು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಯು ಕ್ಯಾನ್ ಸಿ ಇಟ್. ಇವಾಗ ಇದನ್ನ ರುಬ್ಬಿ ಆಗಿದೆ. ಫಿಲ್ಟರ್ ಮಾಡೋಣ. ಜ್ಯೂಸ್ ನ ಫಿಲ್ಟರ್ ಮಾಡೋದಕ್ಕೂ ಕೂಡ ಕಾರಣ ಇದೆ. ಏನಪ್ಪಾ ಅಂದ್ರೆ, ಅದೇ ತರ ಹೆಂಗೆ ರುಬ್ಬಿರ್ತಿರೋ ಅಷ್ಟು ಫೈನ್ ಆಗಿ ನಿಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಅಷ್ಟು ಅಂದ್ರೆ ವಾಟರ್ ತರ ಸಿಗಲ್ಲ ಫಿಲ್ಟರ್ ಮಾಡ್ಲಿಲ್ಲ ಅಂದ್ರೆ ಅಲ್ವಾ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಡೈಜೆಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಮತ್ತೆ ಅದ್ರ ಕೆಲ್ಸನ ಮಾಡೋದಕ್ಕೆ ಕೂಡ ಜಾಸ್ತಿ ಟೈಮ್ ಬೇಕಾಗುತ್ತೆ. ತರ ನೀವು ಲಿಕ್ವಿಡ್ ಫಾರ್ಮ್ ಅಲ್ಲಿ ಫುಲ್ ಕಂಪ್ಲೀಟ್ ವಾಟರಿ ತರ ಇರುತ್ತಲ್ಲ, ಆ ತರ ಫಾರ್ಮ್ ಅಲ್ಲಿ ಕುಡಿಯೋದ್ರಿಂದ ಬೇಗ ಬ್ಲಡ್ ಸ್ಟ್ರೀಮ್ಸ್ ಜೊತೆ ಅದು ಮಿಕ್ಸ್ ಆಗಿ ನಿಮ್ಗೆ ಏನೇನದು ಕೊಡ್ಬೇಕೋ ಅದ್ರಲ್ಲಿ ಏನ್ ಅಂಶ ಇರುತ್ತೋ ಅದೆಲ್ಲ ನಿಮ್ ಬಾಡಿಗೆ ಬೇಗ ಸಿಗುತ್ತೆ, ಬೇಗ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ವೇಸ್ಟ್ ಆಗ್ಬಿಡುತ್ತಲ್ಲಪ್ಪ ಅನ್ನೋ ತರ ಕಂಜೂಸಿತನ ಎಲ್ಲ ಮಾಡ್ಬೇಡಿ. ಇನ್ನೊಂದು ರೀಸನ್ ಏನಂದ್ರೆ, ಅಕಸ್ಮಾತ್ ನೀವು ಫಿಲ್ಟರ್ ಮಾಡ್ಕೊಂಡು ಕುಡ್ದಿಲ್ಲ ಅಂದ್ರೆ ಹೆಚ್ಚು ದಿನ ನಿಮಗೆ ಕುಡಿಯಕ್ ಇಂಟ್ರೆಸ್ಟೇ ಇರಲ್ಲ. ಯಾಕಂದ್ರೆ ಅಷ್ಟು ಅದು ಪದೇ ಪದೇ ಸಿಗ್ತಾ ಇರುತ್ತೆ. ಅದೇನ್ ಬಾದಾಮಿ ಅಥವಾ ಯಾವ್ದಾದ್ರು ಫ್ರೂಟ್ಸ್ ಪದೇ ಪದೇ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ತಿನ್ನಕ್ಕೆ, ಇಲ್ಲ ಚೆನ್ನಾಗಿರಲ್ಲ. ಅಂಡ್ ಅದಿಷ್ಟನೂ ಆಗೋದಿಲ್ಲ ತಿನ್ನೋದಕ್ಕೆ. ಇಟ್ಸ್ ಅ ಫ್ಯಾಕ್ಟ್. ಟೇಸ್ಟ್ ನೋಡೋಣ. ನಾನು ಹೇಳಿಲ್ವಾ, ಟೇಸ್ಟೇ ಇರಲ್ಲ. ಸೇಮ್ ನೀರ್ ತರ ಕುಡಿಬೋದಷ್ಟೆ. ಈಗ ಕ್ವಿಕ್ ಟ್ರಾನ್ಸಿಷನ್ ಮಾಡೋಣ ಇನ್ 3, 2, 1. ಗೈಸ್, ಇವಾಗ ರೆಡಿಯಾಗಿ ಪೂಜೆ ಎಲ್ಲ ಆಯ್ತು. ದೇವಸ್ಥಾನಕ್ಕೆ ಹೋಗಿ ಬರೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಹೋಗ್ತಾ ಇರೋದು ಗಣೇಶನ ದೇವಸ್ಥಾನಕ್ಕೆ, ವಿನಾಯಕನ ದೇವಸ್ಥಾನಕ್ಕೆ. ಸೊ ಲೆಟ್ಸ್ ಗೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.